ಓಕೆ, ಈ ಕುರಿತಂತೆ ಮಾತಾಡೋದಕ್ಕೆ ಬಜರಂಗ ದಳದ ಸಂಚಾಲಕರಾದಂತಹ ಬಸವರಾಜ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಈಗ ಜಾಮಿಯಾ ಮಸೀದಿ ವಿವಾದ ಅನ್ನೋದು ಬಹಳ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಹೌದು ಹೌದು. ಇವತ್ತು ಏನು ಹನುಮ ಮಾಲಾಧಾರಿಗಳ ಸಂಕಲ್ಪ ಏನಾಗಿತ್ತು ಇವತ್ತು ಅಲ್ಲಿ? ಮೇಡಮ್, ಕಳೆದ 11 ವರ್ಷದಿಂದ ಸಿದ್ದರಾಮಯ್ಯನವರು ಏನು ಮೊದಲ ಬಾರಿ ಮುಖ್ಯಮಂತ್ರಿ ಆದ್ರಲ್ಲ, ಆಗ ಮುಸಲ್ಮಾನರನ್ನ ಮೆಚ್ಚಿಸ್ಕೊಳ್ಳಿಕ್ಕೆ ಅಂತೇಳಿ ಟಿಪ್ಪು ಜಯಂತಿನ ಘೋಷಣೆ ಮಾಡಿದ್ರು. ಆ ಸಂದರ್ಭದಲ್ಲಿ ಜಾಗೃತ ಹಿಂದೂ ಸಮಾಜ ನಿರ್ಮಾಣ ಮಾಡ್ಬೇಕು ಅಂತೇಳಿ ಇಡೀ ಸಂಘ ಪರಿವಾರ ಎಲ್ಲರೂ ಒಟ್ಟಾಗಿ ಸೇರಿ ಹಿಂದೂ ಜಾಗರಣ ವೇದಿಕೆ ನೇತೃತ್ವದಲ್ಲಿ ಶ್ರೀಮದ್ ಹನುಮಂತ ಮೂಡಲಬಾಗ್ಲು ಆಂಜನೇಯ ಸ್ವಾಮಿಯ ಮಾಲಾ ಹಾಕ್ಸ್ಕೊಂಡು ವ್ರತ ಮಾಡಿ ಮತ್ತೆ ಪುನರ್ ಮಂದಿರ ನಿರ್ಮಾಣ ಮಾಡ್ಬೇಕು, ಮೂಡಲಬಾಗ್ಲು ಆಂಜನೇಯ ಮಂದಿರ ನಿರ್ಮಾಣ ಆಗ್ಲೇಬೇಕು ಅಂತ ಹೇಳಿ ಒಂದು ಸಂಕಲ್ಪ ಮಾಡಿ ಪ್ರತಿ ವರ್ಷ ಹನುಮ ಮಾಲೆ ಧರಿಸಿ ನಿಯಮಾನುಸಾರವಾಗಿ ನಿಮಿಷಾಂಬ ದೇವಸ್ಥಾನದ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದವರೆಗೆ ಪ್ರತಿ ವರ್ಷವೂ ಸಹ ಸಂಕೀರ್ತನೆ ಯಾತ್ರೆ, ಬೃಹತ್ ಸಂಕೀರ್ತನೆ ಯಾತ್ರೆ ನಡೀತಾ ಬಂದಿದೆ. ಅಲ್ಲ, ಬೃಹತ್ ಸಂಕೀರ್ತನೆ ಯಾತ್ರೆ ಯಾಕೆ ಇರುವಂತ ಜಾಮಿಯಾ ಮಸೀದಿಯನ್ನ ಒಡೆದಾಕಿ ಮತ್ತೆ ಅಲ್ಲ ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡೋದು ತಮ್ಮ ಸಂಕಲ್ಪ? ಅಲ್ಲಿ ಮೂಲ ಮೂಡಲಬಾಗಿಲು ಆಂಜನೇಯ ಸ್ವಾಮಿ ಇದ್ದಂತ ಸ್ಥಳದಲ್ಲಿ ಟಿಪ್ಪು ಅದನ್ನ ಭಂಗ ಮಾಡಿ ಅದನ್ನ ಮಸೀದಿ ಮಾಡಿದ್ದಾರೆ. ಅದಕ್ಕೆ ಸಾಕಷ್ಟು ಕುರುಹುಗಳು ಆಗ್ಲೇ ಇದಾವೆ. ಅದನ್ನ ನ್ಯಾಯಾಲಯದಲ್ಲಿ ಹೋರಾಟ ಮಾಡಬಹುದಲ್ಲ? ಈಗ ಬಾಬ್ರಿ ಮಸೀದಿ ವಿಚಾರದಲ್ಲಿ, ಈಗ ರಾಮ್ಲಲ್ಲಾ ವಿಚಾರದಲ್ಲಿ ನ್ಯಾಯಾಲಯದ ಮುಂದೆ ಹೋಗಿ ಯಾವ ರೀತಿಯಾದಂತಹ ಹಿಂದೂ ಸಂಘಟನೆಗಳು ಜಯಬೇರಿಯನ್ನ ಬಾರಿಸಿ ಈಗ ಅಲ್ಲಿ ದೇವಸ್ಥಾನವೇ ನಿರ್ಮಾಣ ಆಗಿರುವಂತ ಸಂದರ್ಭದಲ್ಲಿ ನಾವು ಕಾನೂನನ್ನ ಕೈಗೆತ್ತಿಕೊಂಡು ನಾವು ಸಂಕಲ್ಪ ಮಾಡಿ ನಾವು ನುಗ್ತೀವಿ ಅನ್ನೋದು ಕಾನೂನಿನ ಪ್ರಕಾರ ತಪ್ಪಲ್ವಾ? ಕಾನೂನ ಹೋರಾಟ ಮಾಡಬಹುದಲ್ವಾ? ನಾವು ನುಗ್ತೀವಿ, ಅದನ್ನ ಕೆಡುತ್ತೀವಿ ಅನ್ನೋದು ಬೇರೆ ವಿಚಾರ. ಆದ್ರೆ ರಾಮ್ಲಲ್ಲಾ ವಿಚಾರದಲ್ಲೂ ನೀವು ತಗೊಳ್ಳಿ, ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ 77 ಬಾರಿ ನುಗ್ಗುವಂತ ಪ್ರಯತ್ನ ನಡೆದಿದೆ. ಅದು 500 ವರ್ಷದ ಸುದೀರ್ಘ ಇತಿಹಾಸ ರಾಮ ಮಂದಿರದ್ದು ಸಹ. ಅದೇ ರೀತಿ ಶ್ರೀರಂಗಪಟ್ಟಣದ ಏನು ನಿದ್ದೆಲಿರಂತ ಹಿಂದೂ ಸಮಾಜನ ಎಚ್ಚರಿಸಿ ಇಡೀ ಸಮಾಜನ ಜಾಗೃತಿಗೊಳಿಸಿ ಇಡೀ ಸಮಾಜ ಒಟ್ಟಾಗಿ ಈ ಹೋರಾಟದಲ್ಲಿ ಭಾಗವಹಿಸಬೇಕು ಅನ್ನೋ ಕಾರಣಕ್ಕೆ ಒಂದು ಇಡೀ ಸಮಾಜದ ಗಮನ ಸೆಳೆಯುವಂತ ಒಂದು ಸಂಕೀರ್ತನೆ ಯಾತ್ರೆ ಕೂಡ ಆಗಿದೆ. ಅಲ್ಲ, ಇದು ಹೌದೌದು. ಈಗ ಬಸವರಾಜ್ ಸರ್, ಹೌದು, ಎಲ್ಲಾ ಸಮಾಜದ ಜನರ ಗಮನ ಸೆಳೆಯುವುದಕ್ಕೆ ಈ ಸಂಕೀರ್ತನೆ ಯಾತ್ರೆ ಒಪ್ಕೊಳ್ತೀನಿ, ಇಲ್ಲ ಅಂತ ಹೇಳಿಲ್ಲ. ಯಾಕೆ ಅಂತಂದರೆ ಅವರವರಿಗೆ ಅವರವರ ಧರ್ಮ ದೊಡ್ಡದು. ಆದ್ರೆ ಈ ತರ ವಿಚಾರಗಳಿಂದ ಶಾಂತವಾಗಿರುವಂತ ಸಮಾಜದಲ್ಲಿ ಕೌಮು ಸೌಹಾರ್ದ ಕದಡುವಂತ ಪ್ರಯತ್ನ ಆಗುತ್ತೆ ಅನ್ನುವಂತ ಅರಿವು ನಮ್ಗೆ ಇರ್ಬೇಕಲ್ಲ ಸರ್? ಖಂಡಿತ ಅದು ನಮ್ ಕಡೆಯಿಂದ ಆಗ್ತಾ ಇಲ್ಲ. ನೀವು ನೋಡಿ, ಅದು ಈಗಾಗ್ಲೇ ಆಲ್ರೆಡಿ ನ್ಯಾಯಾಲಯದಲ್ಲಿ ಇದೆ ಆ ದಾವೆ. ನೀವು ಅಲ್ಲಿ ಹೇಳ್ತಾರೆ, ನೀವು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಧಿಕಾರಿಗಳು ಸಾಕಷ್ಟು ನಾವು ಹೋರಾಟ ನಡೆಸ್ತಾ ಸಂದರ್ಭದಲ್ಲಿ ಹೇಳ್ತಾರೆ, ಅಲ್ಲಿ ವಾಸ್ತವ್ಯ ಹೂಡುವಾಗಿಲ್ಲ, ಅಲ್ಲಿ ಅಡಿಗೆ ಬೇಯಿಸುವಾಗಿಲ್ಲ, ಅಲ್ಲಿ ಪ್ರತಿನಿತ್ಯ ಮದ್ರಸಾ ಮಾಡ್ಕೊಂಡು ದನದ ಮಾಂಸ ಬೇಯಿಸ್ಕೊಂಡು ಕಾನೂನು ಬಾಹಿರವಾಗಿ ಕೋಮು ಪ್ರಚೋದನೆ ಮಾಡ್ತಾರಂತ ಮುಸಲ್ಮಾನ್ ಸಮಾಜ ಏನೈತೆ ಅದಕ್ಕೆ ಸರ್ಕಾರಗಳು, ಅಧಿಕಾರಿಗಳು ಮೊದಲು ಅದರಿಂದ ಆಚೆ ಕಳಿಸಿದ್ರೆ ಈ ರೀತಿಯಾದಂತ ವರ್ತನೆಗಳು ಹಿಂದೂ ಸಮಾಜದಿಂದ ಪ್ರತಿಕ್ರಿಯೆಗಳು ಇರೋದಿಲ್ಲ. ಹಂಗಲ್ಲ ಸರ್. ಈಗ ಬಸವರಾಜ್ ಅವರೇ ಈ ನೋಡಿ, ನಾವು ಇತಿಹಾಸದಲ್ಲಿ ಎಷ್ಟೋ ರಾಜರುಗಳ ದಾಳಿ ಆಗಿದೆ, ಎಷ್ಟೋ ಜೈನ ಮಸೀದಿಗಳನ್ನ ಕೆಡವಲಾಗಿದೆ, ಎಷ್ಟೋ ದೇವಸ್ಥಾನಗಳನ್ನ ಕೆಡವಲಾಗಿದೆ, ಮಸೀದಿಗಳು ಆಗಿವೆ, ಮಂದಿರಗಳಾಗಿವೆ, ಎಲ್ಲ ಆಗಿವೆ. ಸೊ ಇತಿಹಾಸದಲ್ಲಿ ಆದಂತಹ ಘಟನೆಗಳನ್ನ ನಾವು ಮತ್ತೆ ಮರುಸೃಷ್ಟಿಸ್ತೀವಿ ಅಂತ ಹೋದರೆ ಪ್ರತಿಯೊಂದು ಸ್ಮಾರಕವನ್ನು ಕೆಡವಬೇಕಾಗತ್ತೆ. ಈಗ ಇಂದಿನ ದಿನಮಾನಗಳಲ್ಲಿ ಇದರ ಅವಶ್ಯಕತೆ ಇದೆಯಾ ಇದರ ಅವಶ್ಯಕತೆ? ಹೇಳ್ತೀನಿ. ಇಡೀ ಕರ್ನಾಟಕದ ಎಲ್ಲ ಸ್ಮಾರಕಗಳನ್ನು ಕೆಡವಬೇಕಾಗತ್ತೆ. ಒಂದೇ ಒಂದು ಮಸೀದಿನ ನಾವು ಕಟ್ಲಿಕ್ಕೆ ಇಟ್ಕೆ ಕೊಟ್ಟಿದೀವಿ, ಜಾಗ ಕೊಟ್ಟಿದೀವಿ, ಬೇಕಾದಂತ ಎಲ್ಲಾ ಸಹಾಯನ ನಾವು ಹಿಂದೂ ಸಮಾಜ ಮಾಡಿದೀವಿ ಹೊರತು ಒಂದು ಮಸೀದಿನ ಕೆಡವಿಲ್ಲ ಹಿಂದೂ ಸಮಾಜ ಇವತ್ವರೆಗೆ. ಆದ್ರೆ ಸಾವಿರಾರು ಮಂದಿರಗಳನ್ನ ಕೆಡವಿ, ಸಾವಿರಾರು ಮಂದಿ ನಮ್ಮ ಪರಮ ಪೂಜ್ಯ, ನಾವು ನಮ್ಮ ಭಕ್ತಿ, ನಮ್ಮೆಲ್ಲರ ದೈವ, ನಾವು ನಂಬಿರುವಂತ ನಮ್ಮ ನಂಬಿಕೆನ ಮಣ್ಣು ಮಾಡಿ ಈ ಮುಸಲ್ಮಾನ್ ದೊರೆಗಳು ಏನು ಅವತ್ತು ಕಬ್ಜಾ ಮಾಡಿ ಮೈಸೂರು ಸಾಮ್ರಾಜ್ಯನ ಆಳದಂತ ಟಿಪ್ಪು ಆ ಮಂದಿರವನ್ನ ಕೆಡವಿ ಮಸೀದಿ ಮಾಡೋಲ್ಲ, ಅದನ್ನ ಪುನರ್ ನಿರ್ಮಾಣ ಮಾಡಬಾರ್ದು ಅನ್ನೋಂಥದ್ದೇನಿದೆ?
ಯಾಕೆ ಪುನರ್ ನಿರ್ಮಾಣ ಯಾಕೆ ಮಾಡಬಾರ್ದು? ಕಾಶಿಲಿ ಆಗ್ತಾ ಇದೆ, ಮಥುರಾದಲ್ಲಿ ಆಗ್ತಾ ಇದೆ, ಈಗ ಜ್ಞಾನವಾಪಿ ಸರ್ವೆ ಮಾಡ್ಲಿಲ್ವಾ? ಅದೇ ರೀತಿ ಇದನ್ನು ಸರ್ವೆ ಮಾಡ್ಲಿ, ನಮ್ಮ ಆಗ್ರಹ ಇರೋದಂಥದ್ದು. ಯಾವ ಕುರುಹುಗಳು ಅದನ್ನ ಒಳಗಡೆ ಸೇರ್ಕೊಂಡು ಆ ಕುರುಹುಗಳನ್ನ ನಾಶ ಮಾಡ್ತಿದ್ದಾರೆ. ಈಗ ಸರ್ ಇವೆಲ್ಲವೂ ಕೂಡ ಶಾಂತಿಯ ತೋಟವಾಗಿರುವಂತ ಕರ್ನಾಟಕದಲ್ಲಿ ಕೋಮು ಸೌಹಾರ್ದ ಕದಡುವಂತ ಪ್ರಯತ್ನದ ಭಾಗವಾಗಬಾರ್ದು ಸರ್. ಅದಕ್ಕೆ ಇದು ನಾಂದಿ ಹಾಡಬಾರ್ದು ಸರ್. ಇದು ನಾಂದಿ ಹಾಡಬಾರ್ದು ಸರ್. ಯಾಕೆ ಅಂತಂದ್ರೆ ಗತಕಾಲದಲ್ಲಿ ಘಟಿಸಿದಂತಹ ಘಟನೆಗಳನ್ನ ಮರುಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಈಗಿನ ಸೌಹಾರ್ದತೆಯನ್ನ ಕದಡಿಕೊಂಡು ಬಾಳುವುದು ಮೂರ್ಖತನ ಅಂತ ಅನಿಸಿಕೊಳ್ಳುತ್ತೆ. ಮೇಡಮ್, ನಾವು ಮೂರ್ಖರಲ್ಲ. ಮೂರ್ಖನಾಗಿದ್ರೆ 500 ವರ್ಷದಿಂದ ಇತಿಹಾಸದಲ್ಲಿ ಪುನರ್ ರಾಮ್ಲಲ್ಲಾ ಮಂದಿರನ ನಾವು ನಿರ್ಮಾಣ ಮಾಡಕ್ಕಾಗಿದ್ರೆ ಮೂರ್ಖರಾಗಬೇಕಾಯ್ತದ? ಕೋರ್ಟ್ ಅಲ್ಲಿ ಇರುವಾಗ ಪ್ಯಾರಲಲ್ ಆಗಿ ನಾವು ಇನ್ನೊಂದು ಶಕ್ತಿಯನ್ನ ಬಳಸಿ ನಾವು ನುಗ್ಗುತ್ತೀವಿ, ಮಾಡ್ತೀವಿ. ನ್ಯಾಯಾಲಯದಲ್ಲೇ ಇತ್ತು ಮೇಡಮ್, ಅದು ಬ್ರಿಟಿಷ್ ನ್ಯಾಯಾಲಯದಲ್ಲೇ ಇತ್ತು. ಆದ್ರೆ ಇಡೀ ಸಮಾಜ ಎದ್ದಿಲ್ಲ ಅಂದ್ರೆ ನ್ಯಾಯಾಲಯಗಳು ಏನು ಎದ್ದಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಈಗ ಅಲ್ಲೇನಾದ್ರೂ ಅವಘಡ ಆಗಿ ಯಾರೋ ಒಬ್ಬ ಹುಡುಗನ್ಗೆ ಏನಾದ್ರೂ ಆಗಿ ಏನಾದ್ರೂ ಏಟುಗಳಾಗಿ ಏನಾದ್ರೂ ಮಾರಣಾಂತಿಕವಾಗಿ ಹಲ್ಲೆ ಆದ್ರೆ ಅದಕ್ಕೆ ಜವಾಬ್ದಾರರು ಯಾರು? ಹಾಗಾದ್ರೆ ಯಾವ ಮುಖಂಡರು ಹೊರಿತಾರೆ? ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯಲ್ಲ. ಸರ್ಕಾರ ಮತ್ತು ಅಧಿಕಾರಿಗಳು, ಮಂಡ್ಯ ಜಿಲ್ಲಾಡಳಿತ ಮೊದಲು ಅವ್ರು ಎಚ್ಚರ ವಹಿಸಿ ಅಲ್ಲಿ ನಡೀತಿರತಕ್ಕಂತ ಅಕ್ರಮವಾದಂತ ಮದರಸಾ ತೆರವಾಗಬೇಕು. ಅಲ್ಲಿ ಯಾವುದೇ ವಾಸ್ತವ್ಯ ಇರಕೂಡದು. ಅದೊಂದು ಪಾರಂಪರಿಕ ಕಟ್ಟಡ ಏನಿತ್ತು ಸರ್ಕಾರದ ಗೆಜೆಟೆಡ್ ಪ್ರಕಾರ ಅದನ್ನ ಅದೇ ರೀತಿ ಅದರ ಈಗಿನ ಏನಿದೆ ಪ್ರೆಸೆಂಟ್ ಸಿಚುವೇಶನ್ ಕಾಪಾಡ್ಕೊಂಡು ಹೋಗ್ಬೇಕು. ಆದ್ರೆ ಇವರು ಅಕ್ರಮವಾಗಿ ಅಲ್ಲಿ ಮದರಸಾ ಮಾಡಕ್ ಬಿಟ್ಟು ಅಲ್ಲಿ ದನದ ಮಾಂಸ ಬೇಯಿಸಕ್ ಬಿಟ್ಟು ಇಡೀ ಹಿಂದೂ ಸಮಾಜ ನೀವು ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಿ ಅಂತ ಯಾವ ರೀತಿ ಅದು ಒಪ್ಪಳಿಕ್ ಸಾಧ್ಯ ಐತೆ? ಅಲ್ಲ, ಶಾಂತ ರೀತಿ ಪ್ರತಿಭಟನೆ ಮಾಡಿ ಅಂತಂದ್ರೆ ಇನ್ನೇನು ವೈಲೆಂಟ್ ಆಗಿ ಅಲ್ಲಿ ಎಲ್ಲಾ ಯುವಕರು ಅವ್ರಿಗೇನಾದ್ರೂ ಏಟ್ ಆಗಿ ಅವ್ರಿಗೇನಾದ್ರೂ ತೊಂದರೆ ಆಗಿ ಅವ್ರ ಮೇಲೆ ಹಲ್ಲೆಗಳಾಗಿ ಅಥವಾ ನೂಕಾಟ ತಳ್ಳಾಟದಲ್ಲಿ ಸರ್ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಸರ್ ಭಾಷಣ ಮಾಡೋದು ಬಹಳ ಈಸಿ. ಬಸವರಾಜ್ ಅವ್ರೆ, ಭಾಷಣ ಮಾಡೋದು ನಾವು ನೀವು ಕುಂತು ಬೇಕಾದಷ್ಟು ಭಾಷಣ ಮಾಡಬಾರ್ದು. ಆದ್ರೆ ಅಲ್ಲಿ ಏನಾದ್ರೂ ಯಾವ್ದಾದ್ರು ಹುಡುಗನ್ಗೆ ಹೆಚ್ಚು ಕಡಿಮೆ ಆದ್ರೆ ಅವ್ರ ತಂದೆ ತಾಯಿ ಹೊಟ್ಟೆ ಉರಿತದಲ್ಲ, ಆವಾಗ ನಾವು ಅದನ್ನ ತಣ್ಣಗ್ ಮಾಡಕ್ ನಿಮ್ಗೂ ಸಾಧ್ಯ ಇಲ್ಲ, ನಮಗೂ ಸಾಧ್ಯ ಇಲ್ಲ. ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಎಲ್ಲಾನು ಉಚ್ಚೆಬ್ಬಿಸಿ ನಾವು ಹಿಂದೂ ಸಮಾಜ ಹೇಳ್ಬೇಕು ಅಂತ ಉಚ್ಚೆಬ್ಬಿಸಿ ನಾಳೆ ಅಲ್ಲಿ ಯುವಕರಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗಿ ಪೊಲೀಸರ ತಾಳ್ಮೆ ಕಟ್ಕೊಂಡು ಅಲ್ಲಿ ಲಾಠಿ ಚಾರ್ಜ್ ಏನಾದ್ರು ಮಾಡ್ಬಿಟ್ರೆ ಏನ್ ಪರಿಸ್ಥಿತಿ ಆಗುತ್ತೆ ಹೇಳಿ? ಮೇಡಮ್, ಸಂಕಲ್ಪ ಮಾಡಿ ಮಾಲಾಧಾರಣೆ ಮಾಡದಂತ ಪ್ರತಿಯೊಬ್ಬ ಹನುಮ ಮಾಲಾಧಾರಿನೂ ಕೂಡ ಪುನರ್ ನಿರ್ಮಾಣ ಮಾಡ್ಲಿಕ್ಕೋಸ್ಕರ ತನು ಮನ ಧನ ಎಲ್ಲವನ್ನು ಅರ್ಪಣೆ ಮಾಡ್ತೀನಿ ಅಂತೇಳಿ ಸಂಕಲ್ಪ ಮಾಡಿದೀವಿ. ಅದರಲ್ಲಿ ನಮ್ಮ ಪ್ರಾಣ ಹೋದ್ರು ಸಹ ಯಾವುದೇ ಕಾರ್ಯಕರ್ತ ಪ್ರಾಣನ ಲೆಕ್ಕಿಸದಂತೆ ಮುಂದಿನ ದಿನಗಳಲ್ಲಿ ಅದನ್ನು ಮುಂದಿನ ಪುನರ್ ನಿರ್ಮಾಣ ಮಾಡೋದು. ಬೇರೆಯವ್ರ ಪ್ರಾಣಕ್ಕೆ ನೀವು ಅವ್ರ ತಂದೆ ತಾಯಿಗಳು ಹುಟ್ಟಿಸಿರೋದು ಸರ್ ಸ್ವಾಮಿ. ತಂದೆ ತಾಯಿಗಳು ಹುಟ್ಟಿಸಿರೋದು ಹೊಟ್ಟೆ ಅವ್ರಿಗೂ ಉರಿಯುತ್ತೆ, ಭಾಷಣ ಹೊಡೆಯೋರ್ಗು ಉರಿಯಲ್ಲ. ತನು ಮನ ಧನ ಪ್ರಾಣ ತ್ಯಾಗಕ್ಕೂ ಸಿದ್ಧ ಆಗ್ತೀನಿ ಅಂತ ಭಾಷಣ ಹೊಡೆಯೋದು ತುಂಬಾ ಈಸಿ. ಆದ್ರೆ ತಮ್ಮವರನ್ನ ಕಳ್ಕೊಂಡಂತಹ ಆ ತಂದೆ ತಾಯಿಗಳ ಗೋಳು ಅಳು ಇದೆಯಲ್ಲ, ಅದು ನಿರಂತರ ಅವ್ರು ಬದುಕಿರೋವರೆಗೂ ಭಾಷಣ ಹೊಡೆಯೋದು ತುಂಬಾ ಈಸಿ. ಬಸವರಾಜ್ ಅವರೇ, ದಯವಿಟ್ಟು ಈ ತರದ ಪ್ರವೋಕೇಶನ್ಸ್ ತಾವು ಯುವಕರಿಗೆ ಕೊಡಬಾರ್ದು. ಈ ಮೂಲಕ ಒಂದು ಜವಾಬ್ದಾರಿಯುತ ಪತ್ರಕರ್ತರಾಗಿ ಬಸವರಾಜ್ ಅವರೇ ಕೇಳಿಸ್ಕೊಳ್ಳಿ ಬಸವರಾಜ್ ಅವರೇ, ಒಂದು ಮಗನ ತಾಯಿಯಾಗಿ ನಾನು ಹೇಳ್ತಾ ಇದ್ದೀನಿ, ಈ ತರದ ಪ್ರವೋಕೇಶನ್ ತಾವು ಯುವಕರಿಗೆ ಕೊಡಬಾರದು. ಕಾನೂನನ್ನ ಕೈಗೆತ್ತಿಕೊಳ್ಳುವಂತಹ ಯಾವುದೇ ರೀತಿಯಾದಂತಹ ಭಾಷಣಗಳಾಗ್ಲಿ, ಪ್ರಚೋದಾತ್ಮಕ ಹೇಳಿಕೆ ಆಗ್ಲಿ, ಅದು ಕಾನೂನು ವಿರೋಧಿ ಹೇಳಿಕೆ ಅಂತ ಪರಿಗಣಿಸಲಾಗುತ್ತೆ. ಎಚ್ಚರಿಕೆಯಿಂದ ಮಾತಾಡಿ ತಾವು. ಜಿಲ್ಲಾಧಿಕಾರಿ ಅವ್ರಿಗೆ ಹೇಳಿ ಅಲ್ಲಿಂದ ಅಕ್ರಮ ಮದರಸಾನ ತೆರವು ಮಾಡಿ ಅದನ್ನ ಹೇಳಿ ಅದನ್ನ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಪಾರಂಪರಿಕ ತಾಣ, ಎಸ್ ಐ ಡು ಸಪೋರ್ಟ್ ಇಟ್. ನಾವು ಅದನ್ನ ಸಪೋರ್ಟ್ ಮಾಡ್ತೀವಿ. ನಾವು ನಿಮ್ ಬೆಂಬಲಕ್ಕಿದ್ದೀವಿ. ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಳಬೇಕು. ಪಾರಂಪರಿಕ ತಾಣದಲ್ಲಿ ಯಾವುದೇ ಅನಧಿಕೃತ ಚಟುವಟಿಕೆಗಳು ನಡೀಬಾರ್ದು. ಅಲ್ಲಿರುವಂತ ಜಿಲ್ಲಾಧಿಕಾರಿಗಳು ಅದರ ಬಗ್ಗೆ ಬಿಗಿಯಾದ ಕ್ರಮ ತೆಗೆದುಕೊಳ್ಳಬೇಕು. ಅಂದ ಮಾತ್ರಕ್ಕೆ ಯುವಕರನ್ನ ಒಕ್ಕಲೆಬ್ಬಿಸಿ ನೀವು ತನು ಮನ ಧನ ಪ್ರಾಣ ತ್ಯಾಗಕ್ಕೂ ಸಿದ್ಧರಾಗಿ ಅನ್ನುವಂತ ಹೇಳಿಕೆ ಕೊಡೋದಿದೆಯಲ್ಲ, ಇದು ಮನುಷ್ಯ ವಿರೋಧಿ ಮತ್ತು ಕಾನೂನು ವಿರೋಧಿ ಹೇಳಿಕೆ. ಎಚ್ಚರ ಇಲ್ಲ. ನಾವು ಆ ರೀತಿ ತ್ಯಾಗ ಬಲಿದಾನಕ್ಕೆ ರೆಡಿ ಆಗ್ಲಿಲ್ಲ ಅಂತಂದ್ರೆ ಹಿಂದೂ ಸಮಾಜ ಭಾರತದಲ್ಲಿ ಹಿಂದೂಗಳು ಬದುಕಲಿಕ್ಕೆ ಸಾಧ್ಯ ಇಲ್ಲ ಮುಂದಿನ ದಿನದಲ್ಲಿ. ನೀವ್ ಹೇಳೋ ರೀತಿಯಲ್ಲಿ ಶಾಂತಿಯ ಸಂಕೇತ ಆಗಿದ್ರೆ ಮೈಸೂರಿನ ಕ್ಯಾತ್ಮಾರ್ನಹಳ್ಳಿ ಭಾಗ ಇರ್ಬೋದು, ನಿಮ್ ಬೆಂಗಳೂರಲ್ಲಿ ಇರುವಂತ ಶಿವಾಜಿನಗರ ಇರ್ಬೋದು, ಚಾಮರಾಜಪೇಟೆಯಲ್ಲಿ ಇರ್ಬೋದು, ಹಿಂದೂಗಳು ಬದುಕಕ್ಕೆ ಸಾಧ್ಯ ಆಯ್ತಾ?
ನಾವು ಚಾಮರಾಜಪೇಟೆದಲ್ಲೇ ಇದ್ದೀನಿ ಸರ್, ನಾನು ಚೆನ್ನಾಗಿ ಜೀವನ ಮಾಡ್ತಾ ಇದ್ದೀನಿ. ಅದೇ ನಾನು ಚಾಮರಾಜಪೇಟೆಯಲ್ಲೇ ಇದ್ದೀನಿ ಸರ್. ಮುಸಲ್ಮಾನರ ಮಧ್ಯೆ ನಾವು ಒಳ್ಳೆಯ ಜೀವನವನ್ನ ಸಾಗಿಸ್ತಾ ಇದೀವಿ. ಇನ್ ಜನರಲ್ ಸ್ಟೇಟ್ಮೆಂಟ್ ಕೊಡಬೇಡಿ. ನೀವು ಹೇಳುವ ಪ್ರಕಾರ ಚಾಮರಾಜಪೇಟೆಯಲ್ಲಿ ಇರೋರೆಲ್ಲ ದಿನ ಸತ್ತು ಬದುಕ್ತಿದ್ದಾರೆ ಅಂತ ತಾವ್ ಅನ್ಕೊಂಡಿದ್ದೀರಾ? ಬಸವರಾಜ್ ಅವರೇ, ಚಾಮರಾಜಪೇಟೆಯಲ್ಲಿ ಜೀವನ ಮಾಡೋರು ಸತ್ತು ಬದುಕ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೀರಾ? ಕೋಮು ಸೌಹಾರ್ದತೆಯಿಂದ ಬಾಳ್ತಾ ಇದೀವಿ ನಾವು. ಕೋಮು ಸೌಹಾರ್ದತೆಯಿಂದ ಬಾಳ್ತಾ ಇದೀವಿ ನಾವು. ನಮ್ಮ ಕೋಮು ಸೌಹಾರ್ದಕ್ಕೆ ಬೆಂಕಿ ಹಚ್ಚೋ ಕೆಲಸ ಮಾಡಬೇಡಿ. ಮಾತಾಗೈತೆ ಸೌಹಾರ್ದತೆ ಅನ್ನುವಂಥದ್ದು ಪ್ರಚೋದನೆ ಕೊಡ್ತಾರಂತದ್ದು ಮುಸಲ್ಮಾನರು ಏನು ಬುದ್ಧಿಜೀವಿಗಳು ಅಂತ ಹೇಳ್ಸ್ಕೊಂಡು ಏನಂತ ಈ ಸರ್ಕಾರಗಳಿಗೆ ಅಲ್ಲ ಸರ್, ಯಾರೇ ಅದು ಮುಸಲ್ಮಾನರೇ ಆಗ್ಲಿ ಹಿಂದೂಗಳೇ ಆಗ್ಲಿ ಯಾರೇ ಆಗ್ಲಿ ಪ್ರಚೋದನೆ ಕೊಡಕೂಡದು. ಕಾನೂನನ್ನ ಕೈಗೆತ್ತಿಕೊಳ್ಳಬಾರದು. ಕಾನೂನ್ನ ಮೀರಿ ಕಾನೂನ್ನ ಭಂಗ ಮಾಡಿ ಯಾರು ಅಕ್ರಮವಾಗಿ ಮದರಸ ನಡೆಸಕ್ ಅವಕಾಶ ಕೊಟ್ಟಿದ್ದಾರೆ ಅವ್ರ ವಿರುದ್ಧ ನಾವು ಮಾತಾಡ್ತಾ ಇದೀವಿ, ಧ್ವನಿ ಎತ್ತಿದೀವಿ, ಮುಂದೆನೂ ಎತ್ತೀವಿ ಅದನ್ನ. ಸರ್ ನಾನೇ ಹೇಳ್ತೀನಿ, ನಾನೇ ನಿಮ್ ಸಪೋರ್ಟ್ಗೆ ನಿಂತ್ಕೊಳ್ತೀವಿ. ಅಲ್ಲಿ ಏನಾದ್ರೂ ಅನಧಿಕೃತ ಚಟುವಟಿಕೆಗಳು ನಡೀತಾ ಇದ್ದರೆ ಜಿಲ್ಲಾಧಿಕಾರಿಗಳು ಅದರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಅದರಲ್ಲಿ ಎರಡು ಮಾತಿಲ್ಲ. ನಾಳೆ ಬೆಳಗ್ಗೆ ಒಂದು ಎಪಿಸೋಡ್ ಮಾಡಿ ಶ್ರೀರಂಗಪಟ್ಟಣದ ಮದರಾಸ ಜಾಮಿಯಾ ಮಸೀದಿ ಒಳಗೆ ಮದರಾಸ ನಡೀತೈತಾ ಅಥವಾ ಅಲ್ಲಿರುವಂತ ಸರ್ ಅದ್ರಲ್ಲೇನಿದೆ? ಅಲ್ಲ, ನಾವೇ ಒಂದು ರಿಯಾಲಿಟಿ ಚೆಕ್ ಮಾಡ್ತೀವಿ, ಮಾಡೋಣ. ಆದರೆ ದಯವಿಟ್ಟು ಯುವಕರು ಈ ಪ್ರಾಣ ತ್ಯಾಗ, ಬಲಿದಾನ ಇದೆಲ್ಲವೂ ಕೂಡ ಹೇಳೋದಕ್ಕೆ ಚಂದ, ಅನುಭವಿಸಿದ್ರೆ ತುಂಬಾ ಕಷ್ಟ. ಥ್ಯಾಂಕ್ ಯು ವೆರಿ ಮಚ್ ಬಸವರಾಜ್ ಅವರೇ.